ಊರಿನಲ್ಲಿ ಬಿಡುಗಡೆಯಾಗುತ್ತಿರುವುದು, ಅದಕ್ಕೆ ಎಲ್ಲ ಮಾಧ್ಯಮಗಳಿಗೆ ಸಾಕ್ಷಿಯಾಗುತ್ತಿರುವುದು ನನಗೆ ಅತೀವ ಸಂತೋಷ ತಂದಿದೆ. ಪುತ್ತೂರಿನಲ್ಲಿ ಬಿಡುಗಡೆ ಮಾಡಿಸಬೇಕು ಎಂದು ಗೆಳೆಯರಾದ ಶ್ರೀನಿವಾಸ ಅವರ ಮುಂದೆ ಪ್ರಸ್ತಾಪಿಸಿದಾಗ ಅದಕ್ಕೇನು ಮಾಡೋಣ ಬಿಡಿ ಎಂದು ಉತ್ಸಾಹ ತೋರಿದರು. ಅದರಂತೆ ಕಾರ್ಯಪ್ರವೃತ್ತರಾಗಿ ಇಂದು ಪುಸ್ತಕ ಲೋಕಾರ್ಪಣೆ ಪಡೆದುಕೊಳ್ಳುತ್ತಿದೆ. ನನಗೆ ಇನ್ನಷ್ಟು ಸಂತೋಷ. ಇಷ್ಟೊಂದು ಮಂದಿ ಲೋಕಾರ್ಪಣೆ ಸಮಾರಂಭಕ್ಕೆ ಬಂದಿರುವುದು ಮತ್ತಷ್ಟು ಸಂತೋಷ ತಂದಿದೆ. ಮಾನ್ಯರೇ, ಈ ಪುಸ್ತಕ ಕುರಿತಂತೆ ನಾನು ನನ್ನ ಅನಿಸಿಕೆಯನ್ನು ಲೇಖಕರ ಮಾತಲ್ಲಿ ಪ್ರಸ್ತಾಪಿಸಿದ್ದೇನೆ. ಅಲ್ಲಿ ಇಲ್ಲಿ ಹೇಳಬೇಕಾದ ಮುಖ್ಯ ಒಂದೇ ಒಂದು ವಿಷಯ ಅಂತಂದರೆ, ಈ ಪುಸ್ತಕ ನಾನು ಊರಿಗೆ ಕೊಡ್ತಕ್ಕಂಥ ಕೊಡುಗೆ ಎಂದು ಭಾವಿಸಿದ್ದೇನೆ. ಹೀಗಾಗಿ ಊರಿನಲ್ಲಿ ಓದ್ತಕ್ಕಂಥ ಪ್ರತಿಯೊಬ್ಬರಿಗೂ ಈ ಪುಸ್ತಕವನ್ನು ಉಚಿತವಾಗಿ ಕೊಡಬೇಕೆಂದು ತೀರ್ಮಾನಿಸಿದ್ದೇನೆ. ದಯವಿಟ್ಟು ಪುಸ್ತಕ ಓದಲು ಸಾಧ್ಯವಾಗದಿರುವ ಅದನ್ನು ಮನೆಯಲ್ಲಿ ಇಟ್ಟುಕೊಳ್ಳಿ. ಮನೆಯಲ್ಲಿ ಪುಸ್ತಕ ಇದ್ದರೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಯಾರಾದರೂ ಒಬ್ಬರು ಓದುತ್ತಾರೆ. ಹಾಗೆ ಓದಿದವರು ಹಿಂದೊಮ್ಮೆ ನಮ್ಮ ಊರು ಹೀಗಿತ್ತೆ ಎಂದು ಅವಾಗ ಅನಿಸಿದರೆ ನನ್ನ ಶ್ರಮಕ್ಕೆ ಸಾರ್ಥಕ ಎಂದು ಭಾವಿಸಿದ್ದೇನೆ. ಎಲ್ಲರೂ ನೀವು ಪುಸ್ತಕ ಓದಿ ಮನೆಯಿಟ್ಟುಕೊಳ್ಳಿ. ಈ ಆಶಯದೊಂದಿಗೆ ನನ್ನ ಆಶಯಗಳನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು.